ಬಳ್ಳಾರಿ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ನಿಯಮಿತ ಹೊಸಪೇಟೆಯಲ್ಲಿ ದಿನಾಂಕ 1/6/2026 ದಿನಾಂಕದಂದು ಟೋಟಲ್ 82 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೆಯುತ್ತಿದೆ ಅಂತ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಆ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ದಯವಿಟ್ಟು ಸಂಪೂರ್ಣವಾಗಿ ನೋಡಿ. ನೀವಿನ್ನೂ ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲು ಇಲ್ಲಿ ನೇಮಕಾತಿಯನ್ನು ನಡೆಯುತ್ತಿದೆ ಸ್ನೇಹಿತರೆ. ಒಟ್ಟು ಟೋಟಲ್ ಬಂದ್ಬಿಟ್ಟು 82 ಹುದ್ದೆಗಳು ಖಾಲಿ ಇವೆ. ಹುದ್ದೆ ಹೆಸರು ಬಂದುಬಿಟ್ಟು 1ನೇ ಹುದ್ದೆ ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು. ಟೋಟಲ್ 22 ಹುದ್ದೆಗಳು ಖಾಲಿವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮಂತ್ಲಿ ಸ್ಯಾಲ್ರಿ ಇವರಿಗೆ ನೋಡ್ತಾ ಹೋದ 44,000 ಇಂಕ್ರೀಸ್ ಆಗ್ತಾ 83,000ವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ತಲುಪುತ್ತೆ. ಕಲ್ಯಾಣ ಕರ್ನಾಟಕ ಸ್ಥಳೀಯರಿಂದ ಮೀಸಲಾತಿ 371 ಜೇನ ಪ್ರಕಾರ 18 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಿದ್ದರೆ, ಇನ್ನು ಕರ್ನಾಟಕ ಸ್ಥಳೀಯೇತರ ವೃಂದಕ್ಕೆ ಒಟ್ಟು 4 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಇದು 22 ಹುದ್ದೆಗಳು ಪ್ರಥಮ ದರ್ಜೆ ಸಹಾಯಕರು ಹುದ್ದೆಗಳಿಗಾಯ್ತು. ಇನ್ನು ದ್ವಿತೀಯ ದರ್ಜೆ ಸಹಾಯಕರಿಗೆ 28 ಹುದ್ದೆಗಳು ಖಾಲಿವೆ. ಕಲ್ಯಾಣ ಕರ್ನಾಟಕಕ್ಕೆ 22 ಹುದ್ದೆಗಳನ್ನು ಮೀಸಲಿಟ್ಟಿದ್ದರೆ, ಇನ್ನು ಕಲ್ಯಾಣ ಕರ್ನಾಟಕ ಸ್ಥಳೀಯೇತರಕ್ಕೆ 6 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ದ್ವಿತೀಯ ದರ್ಜೆ ಸಹಾಯಕರಿಗೆ ವೇತನ ಶ್ರೇಣಿ ನೋಡ್ತಾ ಹೋಗೋದಾದರೆ 34,100 ರೂಪಾಯಿಗಳವರೆಗಿಂದ 800 ರೂಪಾಯಿ ಇಂಕ್ರೀಸ್ ಆಗ್ತಾ ನಿಮಗೆ 67,600 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಗೆಳೆಯರೆ. ಇನ್ನು ಡ್ರೈವರ್ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿದೆ. 1 ಹುದ್ದೆ ಇಲ್ಲಿ ಖಾಲಿವೆ ಸ್ನೇಹಿತರೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಮೀಸಲಾತಿಗೆ ಈ ಒಂದು ಹುದ್ದೆಯನ್ನು ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ. ವೇತನ ಶ್ರೇಣಿ ನೋಡಿ 31,775 ರೂಪಾಯಿಗಳಿಂದ ಇಂಕ್ರೀಸ್ ಆಗ್ತಾ ನಿಮಗೆ 61,300 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇದು ಸಾಮಾನ್ಯ ಅಭ್ಯರ್ಥಿಗೆ ಹುದ್ದೆಯನ್ನು ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ. ಹುದ್ದೆಗಳ ವರ್ಗೀಕರಣ ಏನಾದರೂ ಬೇಕಪ್ಪ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ನೀಡ್ತೇನೆ ಗೆಳೆಯರೆ. ಕಿರಿಯ ಸೇವಕರು ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿದೆ. ಒಟ್ಟು ಬಂದುಬಿಟ್ಟು 31 ಹುದ್ದೆಗಳು ಖಾಲಿ ಇದ್ದರೆ, ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಕ್ಕೆ 26 ಹುದ್ದೆಗಳು ಇಲ್ಲಿ ಖಾಲಿವೆ ಅಂತ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ ಮೀಸಲಾತಿಗೆ 5 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಒಟ್ಟು ಇವರಿಗೆ ಮಂತ್ಲಿ ಸ್ಯಾಲ್ರಿ ನೋಡ್ತಾ ಹೋದರೆ 29,600 ರೂಪಾಯಿಗಳಿಂದ ಇಂಕ್ರೀಸ್ ಆಗಿ 52,800 ರೂಪಾಯಿಗೆ ತಲುಪುತ್ತೆ ಸ್ನೇಹಿತರೆ. ಇನ್ನು ಈಗಲೇ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿ ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆ ನೋಡ್ತಾ ಹೋಗೋದಾದರೆ, ಬ್ಯಾಂಕಿನ ನೇಮಕಾತಿ ಪ್ರಕಟಣೆ ದಿನಾಂಕ 6/4/2026 ಅನ್ವಯ ಬ್ಯಾಂಕಿನ ನೇಮಕಾತಿಗೆ ಸಂಬಂಧಿಸಿದಂತೆ ಈಗಾಗಲೇ ಅರ್ಜಿ ಶುಲ್ಕದೊಂದಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಪ್ರಸ್ತುತ ಪ್ರಕಟಿಸಿರುವ ಮೇಲ್ಕಂಡ ಅನ್ವಯವಾಗುವ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಕಡ್ಡಾಯವಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ಮರು ಅರ್ಜಿ ಅಪ್ಲಿಕೇಶನ್ ಸಲ್ಲಿಸತಕ್ಕದ್ದು ಗೆಳೆಯರೆ. ಈ ಒಂದು ಹುದ್ದೆಗೆ ಈಗಾಗಲೇ ಅರ್ಜಿಗಳನ್ನು ಕರೆದಿದ್ದರು DCC ಬ್ಯಾಂಕ್ ಬಳ್ಳಾರಿಯಲ್ಲಿ. ಈಗ ಮತ್ತೊಮ್ಮೆ ಅಪ್ಲಿಕೇಶನ್ಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಏನಾದರೂ ತಪ್ಪಾಗಿರ್ಬೋದು ನನಗನ್ಸಿದಂಗೆ, ಹಾಗಾಗಿ ಮತ್ತೊಮ್ಮೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ದಯವಿಟ್ಟು ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸಿದ್ರಿ ಇನ್ನೊಮ್ಮೆ ಮತ್ತೆ ನೀವು ಅರ್ಜಿಗಳನ್ನು ನೀವು ಸಲ್ಲಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ದಿನಾಂಕ 6/4/2026 ನೇಮಕಾತಿ ಪ್ರಕಟಣೆಯಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಪುನಃ ಹೊಸದಾಗಿ ಅದೇ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ ಹೊಸದಾಗಿ ಮರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದೇ ಅಪ್ಲಿಕೇಶನ್ ನಂಬರ್ನ ಇಟ್ಕೊಂಡು ನೀವು ಇನ್ನೊಂದು ಸಲ ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾಗುತ್ತೆ. ಅದೇ ಪೇಮೆಂಟ್ ಇರುತ್ತೆ, ಮತ್ತೆ ನೀವು ಪೇಮೆಂಟ್ ಕಟ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದೇ ಪೇಮೆಂಟ್ ಇರುತ್ತೆ, ಮತ್ತೊಮ್ಮೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅಷ್ಟೇ ಸ್ನೇಹಿತರೆ. ಈ ಬಗ್ಗೆ ಈಗಲೇ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡಿರುವ ಅಭ್ಯರ್ಥಿಗಳು ನೋಂದಣಿಯಾದ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ಗೆ SMS ಮೂಲಕ ಮಾಹಿತಿಯನ್ನು ಸಹ ನೀಡಲಾಗುವುದು. ನೀವು ಅರ್ಜಿಗಳನ್ನು ಸಲ್ಲಿಸ್ಕೊಂಡಿದ್ದೀರಲ್ಲ ಅವರಿಗೆ ಮೆಸೇಜ್ ಕೂಡ ಬರುತ್ತೆ ಸ್ನೇಹಿತರೆ. ಮತ್ತೊಮ್ಮೆ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಿ ಅಂತ ಇನ್ನೊಮ್ಮೆ ಮೆಸೇಜ್ ಕೂಡ ನಿಮಗೆ ಆಗ್ತಾರೆ ಸ್ನೇಹಿತರೆ. ನೋಡಿ, ಬ್ಯಾಂಕಿನ ಪ್ರಸ್ತುತ ಪರೀಕ್ಷಿತ ನೇಮಕಾತಿ ಪ್ರಕರಣದಲ್ಲಿ ಅರ್ಜಿಯಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸುವ ಎಲ್ಲ ವರ್ಗದ ಅರ್ಹ ಅಭ್ಯರ್ಥಿಗಳು ನಿಗದಿಪಡಿಸಿದ ದಾಖಲಾತಿಗಳೊಂದಿಗೆ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಕಡ್ಡಾಯವಾಗಿ ಪಾವತಿಸಿ ಅರ್ಜಿ ಸಲ್ಲಿಸತಕ್ಕದ್ದು. ನೋಡಿ ಸ್ನೇಹಿತರೆ, ಈಗಾಗಲೇ ಅರ್ಜಿ ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳು ಆಗಲೇ ಹೇಳಿದೆ, ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳು ಪೇಮೆಂಟ್ ಮಾಡೋಂಗಿಲ್ಲ ಅಂತ. ಅದು ತಪ್ಪು ಸ್ನೇಹಿತರೆ. ಇನ್ನೊಮ್ಮೆ ಅರ್ಜಿಗಳನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳು ಪೇಮೆಂಟ್ನೇ ಮಾಡಬೇಕಾಗತ್ತೆ. ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಅರ್ಜಿಗಳನ್ನು ಪಾವತಿಸಿ ಅರ್ಜಿಯನ್ನು ಕಡ್ಡಾಯವಾಗಿ ಆನ್ಲೈನ್ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿಸಿ ಅರ್ಜಿಗಳನ್ನು ಸಲ್ಲಿಸತಕ್ಕಂಥ ಕೊಟ್ಬಿಟ್ಟಿದ್ದಾರೆ. ಇನ್ನೊಮ್ಮೆ ನೀವು ಅರ್ಜಿ ಶುಲ್ಕವನ್ನು ಪೇಮೆಂಟ್ನ ಮಾಡಬೇಕಾಗತ್ತೆ ಸ್ನೇಹಿತರೆ. ಇನ್ನು ಶೈಕ್ಷಣಿಕ ವಿಧಿಯರ್ಹತೆ ನೋಡಿ, ವ್ಯವಸ್ಥಾಪಕರು ಮತ್ತು ಪ್ರಥಮ ದರ್ಜೆ ಸಹಾಯಕರಿಗೆ
ಭಾರತದ ಕಾನೂನಿನ ಅನ್ವಯ ಸ್ಥಾಪನೆಯಾದ ವಿಶ್ವವಿದ್ಯಾಲಯದ ಯಾವುದೇ ಪದವಿಯಲ್ಲಿ ತೇರ್ಗಡೆಯಾಗಿರಬೇಕು. ಕನ್ನಡವನ್ನು ಓದುವ ಸಾಮರ್ಥ್ಯ ಮತ್ತು ಕನ್ನಡ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ದ್ವಿತೀಯ ದರ್ಜೆ ಸಹಾಯಕರಿಗೆ ಮಾನ್ಯತೆ ಪಡೆದ ಪದವಿ ಪೂರ್ವ ವಿಶ್ವವಿದ್ಯಾಲಯದಿಂದ ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಉತ್ತೀರ್ಣ ಆಗಿರಬೇಕು. ಕನ್ನಡವನ್ನು ಓದಲು ಬರೆಯಲು ಬರಬೇಕು. ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ. ವಾಹನ ಚಾಲಕರಿಗೆ SLCಯಲ್ಲಿ ಉತ್ತೀರ್ಣರಾಗಿರ್ತಕ್ಕದ್ದು. ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ಕಾನೂನುಬದ್ಧ ಡ್ರೈವಿಂಗ್ ಲೈಸೆನ್ಸ್ನ ನೀವು ಇಟ್ಕೊಂಡಿರಬೇಕಾಗುತ್ತೆ. ಕಿರಿಯ ಸೇವಕರಿಗೂ ಅಷ್ಟೇ SLCಯಲ್ಲಿ ಉತ್ತೀರ್ಣ ಆಗಿರಬೇಕು. ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕಾಗುತ್ತೆ. ಅವರು ಅರ್ಜಿಗಳನ್ನು ಸಲ್ಲಿಸ್ಬೋದು. 2 SLC 2 ಡಿಗ್ರಿ ಆದವರು ಅರ್ಜಿಗಳನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಇನ್ನು ವಯೋಮಿತಿ ನೋಡಿ. ವಯೋಮಿತಿ ನೋಡ್ತಾ ಹೋದರೆ ಕನಿಷ್ಠ 18 ವರ್ಷಗಳು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಕ್ಕೆ ಪ್ರವರ್ಗ 1ಕ್ಕೆ 40 ವರ್ಷಗಳ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಇತರೆ ಹಿಂದುಳಿದ ವರ್ಗ ಅಂದರೆ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷಗಳನ್ನು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಇತರೆ ಅಭ್ಯರ್ಥಿಗಳಿಗೆ 35 ವರ್ಷಗಳನ್ನು ಏಜ್ ಲಿಮಿಟ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ವಿಧವೆ ಮತ್ತು ವಿಕಲಚೇತನ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 10 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ನ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಅರ್ಜಿ ಶುಲ್ಕ ನೋಡಿ. ಅರ್ಜಿ ಶುಲ್ಕ 2A 2B 3A 3B ಮತ್ತು ಸಾಮಾನ್ಯ ಇತರೆ ಅಭ್ಯರ್ಥಿಗಳಿಗೆ 1,000 ರೂಪಾಯಿಲಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ 500 ರೂಪಾಯಿನಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅರ್ಜಿಯನ್ನು ಹಾಗೂ ಶುಲ್ಕ ಪಾವತಿಸುವ ಪ್ರಾರಂಭ ದಿನಾಂಕ 1/6/2026 ಸ್ಟಾರ್ಟ್ ಆಗಿದೆ. ಈಗ ಅರ್ಜಿ ಸಲ್ಲಿಸಲು ಶುಲ್ಕದೊಂದಿಗೆ ಪಾವತಿಸುವ ಕೊನೆಯ ದಿನಾಂಕ ನೋಡಿ 30/6/2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಇದೇ ತಿಂಗಳು 30 ತಾರೀಕು ನೀವು ಅರ್ಜಿಗಳು ಮತ್ತು ಪೇಮೆಂಟ್ನ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಇಷ್ಟು ಸರಿನಾ. ಎಕ್ಸಾಮ್ ಇರುತ್ತೆ. ವ್ಯವಸ್ಥಾಪಕರು ಮತ್ತು ಪ್ರಥಮ ದರ್ಜೆ ಸಹಾಯಕರಿಗೆ 200 ಅಂಕಗಳಿಗೆ ಎಕ್ಸಾಮ್ ಇರುತ್ತೆ. ಕನ್ನಡ ಭಾಷೆ, ಸಾಮಾನ್ಯ ಇಂಗ್ಲೀಷ್ ಭಾಷೆಗೆ, ಸಾಮಾನ್ಯ ಜ್ಞಾನ, ಸಹಕಾರ ವಿಷಯಕ್ಕೆ, ಭಾರತದ ಸಂವಿಧಾನ, ಬ್ಯಾಂಕಿಂಗ್ ಮತ್ತು ಸಾಮಾಜಿಕ ಚಟುವಟಿಕೆಗಳ ಮೇಲೆ ಪ್ರಶ್ನೆಗಳನ್ನು ಕೊಡ್ತಾರೆ ಸ್ನೇಹಿತರೆ. ಸರಿನಾ. ದ್ವಿತೀಯ ದರ್ಜೆ ಸಹಾಯಕರಿಗೂ ಅಷ್ಟೇ ಅವರಿಗೂ ಕೂಡ ಎಕ್ಸಾಮ್ ಇರುತ್ತೆ. 200 ಪ್ರಶ್ನೆಗಳಿಗೆ ಅವರಿಗೂ ಕೂಡ ಸೇಮ್ ಟು ಸೇಮ್ ವಿಷಯಗಳ ಮೇಲೆ ಎಕ್ಸಾಮ್ನ ತೆಗಿತಾರೆ ಸ್ನೇಹಿತರೆ. ಇನ್ನು ವಾಹನ ಚಾಲಕರಿಗೂ ಎಕ್ಸಾಮ್ ಇದೆ. ಅವರಿಗೂ 100 ಅಂಕಗಳಿಗೆ ಎಕ್ಸಾಮ್ ಇದೆ. ಕನ್ನಡ ಭಾಷೆ ಮತ್ತು ಸಾಮಾನ್ಯ ಜ್ಞಾನಕ್ಕೆ 100 ಅಂಕಗಳ ಎಕ್ಸಾಮ್ ಇದೆ ಸ್ನೇಹಿತರೆ. ಒಟ್ಟು 50 ಟೋಟಲ್. ಕಿರಿಯ ಸೇವಕರು ಹುದ್ದೆಗಳಿಗೂ ಎಕ್ಸಾಮ್ ಇದೆ. ಅವರಿಗೂ ಕೂಡ ಅಷ್ಟೇ ಕನ್ನಡ ಭಾಷೆ ಮತ್ತು ಸಾಮಾನ್ಯ ಜ್ಞಾನಕ್ಕೆ ತಲಾ 50 ಅಂಕಗಳಂತೆ 100 ಅಂಕಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರ್ಯಾರು ಈ ಮುಂಚೆ ಅರ್ಜಿಗಳನ್ನು ಸಲ್ಲಿಸ್ಕೊಂಡಿದ್ರು ದಯವಿಟ್ಟು ಅವರು ಇನ್ನೊಮ್ಮೆ ಮರು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾರೆ. ಇದೇ ರೀತಿಯಾದ ಕನ್ನಡ ಉದ್ಯೋಗ ಮಾಹಿತಿಗಳಿಗಾಗಿ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ನೆನಪಕ್ಕ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತಕ್ಕಂಥ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಬಾಯ್.